ಒಂದು ಬಾರಿ ಆಕಸ್ಮಿಕವಾಗಿ ಟ್ರಾನ್ಸ್ಫಾರ್ಮರ್ ಸ್ಫೋಟಗೊಳ್ಳುತ್ತದೆ ಮತ್ತು ಗುಡಿಸಲಿನಲ್ಲಿ ಕುಳಿತಿದ್ದ ಜಿಂಕೆಯ ಬೆನ್ನಿನ ಮೇಲೆ ಬೆಂಕಿ ಹತ್ತಿಕೊಳ್ಳುತ್ತದೆ. ಇದರಿಂದಾಗಿ ಆ ಜಿಂಕೆ ಮತ್ತು ಅದರ ಮರಿ ಸಹಾಯಕ್ಕಾಗಿ ಕಿರುಚುತ್ತಾ ಹಳ್ಳಿಯ ಕಡೆಗೆ ಓಡುತ್ತವೆ. ಇಲ್ಲಿ ಗ್ರಾಮಸ್ಥರು ಜಿಂಕೆಯ ಬೆನ್ನ ಮೇಲಿರುವ ಬೆಂಕಿಯನ್ನು ನೋಡಿಯೂ ಅವರಿಗೆ ಸಹಾಯ ಮಾಡುವುದಿಲ್ಲ. ಬದಲಾಗಿ ಗ್ರಾಮಸ್ಥರೆಲ್ಲರೂ ಸೇರಿ ಆ ಜಿಂಕೆ ಮತ್ತು ಅದರ ಮರಿಯನ್ನು ಹೊಡೆದು ಹಳ್ಳಿಯಿಂದ ಓಡಿಸುತ್ತಾರೆ. ಇದರಿಂದಾಗಿ ಆ ಜಿಂಕೆ ತನ್ನ ಮರಿಯೊಂದಿಗೆ ಅಳುತ್ತಾ ಕಾಡಿನ ಕಡೆಗೆ ಓಡುತ್ತದೆ. ಇಲ್ಲಿ ಒಬ್ಬ ಬೇಟೆಗಾರ ಕಾಡಿನಲ್ಲಿ ಬಹಳ ಆಳವಾದ ಗುಂಡಿಯನ್ನು ತೋಡುತ್ತಾನೆ. ನಂತರ ಅವನು ಆ ಗುಂಡಿಯನ್ನು ಒಣ ಎಲೆಗಳಿಂದ ಮುಚ್ಚಿ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಅಲ್ಲಿಂದ ಹೋಗುತ್ತಾನೆ. ಸ್ವಲ್ಪ ಸಮಯದ ನಂತರ ಆ ಜಿಂಕೆ ನೀರನ್ನು ನೋಡಿ ವೇಗವಾಗಿ ಓಡಿಬರುತ್ತದೆ. ಆದರೆ ಆಕಸ್ಮಿಕವಾಗಿ ಬೇಟೆಗಾರ ತೋಡಿದ ಗುಂಡಿಯಲ್ಲಿ ಬಿದ್ದು ಹೋಗುತ್ತದೆ ಮತ್ತು ಆ ಪಾತ್ರೆಯಲ್ಲಿದ್ದ ನೀರಿನಿಂದ ಜಿಂಕೆಗಿದ್ದ ಬೆಂಕಿ ಆರಿಹೋಗುತ್ತದೆ. ಆದರೆ ಆ ಜಿಂಕೆ ಗುಂಡಿಯಲ್ಲಿ ಸಿಕ್ಕಿಹಾಕಿಕೊಂಡು ಜೋರಾಗಿ ಕಿರುಚುತ್ತದೆ. ಇಲ್ಲಿ ಬೇಟೆಗಾರ ತನ್ನ ಕಾರನ್ನು ಅದೇ ಜಾಗಕ್ಕೆ ಬಹಳ ವೇಗವಾಗಿ ತರುತ್ತಿದ್ದಾನೆ. ಆದರೆ ಈಗ ತಾಯಿಯ ಪರಿಸ್ಥಿತಿಯನ್ನು ನೋಡಿ ಜಿಂಕೆ ಮರಿ ಸಹಾಯಕ್ಕಾಗಿ ವೇಗವಾಗಿ ಕಾಡಿನೊಳಗೆ ಓಡಿಹೋಗಿ ಒಂದು ನಾಯಿಗೆ ಈ ಘಟನೆಯನ್ನೆಲ್ಲ ಹೇಳುತ್ತದೆ. ಇದನ್ನು ಕೇಳಿದ ನಾಯಿ ಒಂದು ಕ್ಷಣವೂ ತಡಮಾಡದೆ ವೇಗವಾಗಿ ಓಡುತ್ತದೆ. ಇಲ್ಲಿ ಬೇಟೆಗಾರ ಬಹಳ ವೇಗವಾಗಿ ಬರುತ್ತಿದ್ದಾನೆ. ಆದರೆ ಆಕಸ್ಮಿಕವಾಗಿ ನಾಯಿ ಆ ಗುಂಡಿಗೆ ಜಿಗಿದು ಜಿಂಕೆಯನ್ನು ಹೊರಗೆ ತರುತ್ತದೆ. ಈಗ ಸಮಯ ವ್ಯರ್ಥ ಮಾಡದೆ ಅವು ಕಾಡಿನೊಳಗೆ ಓಡಿಹೋಗುತ್ತವೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಇದೇ ರೀತಿಯ ಹೊಸ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಫಾಲೋ ಮಾಡಿ.